ಪಿಕ್ಚರ್ ನೋಡ್ಕೊಂಡು ಮನೆಗೆ ಬಂದ್ರು ಅಥವಾ ಹೋಗಕ್ಕ? ಅಮ್ಮ ಆಹಾ ನನ್ ರಾಜ ಇಲ್ಲೇ ನಿಂತಿದ್ದೀರ ಮರಿ. ಬರ್ತೀನಕ್ಕ. ಹಾ ಬಾ ರಾಜ, ಒಳಗ್ ಹೋಗೋಣಪ್ಪ. ನಿಮ್ಮಪ್ಪ ಬಂದ್ರೇನೋ? ಇಲ್ಲ. ರೀ ಎಲ್ಲಿ ಹೊರಟ್ರಿ? ಕ್ಲಬ್ಗೆ. ಬೇಡಿ, ಇವತ್ತು ಪಿಕ್ಚರ್ಗೆ ಹೋಗೋಣ. 3 hours ಆ ಥಿಯೇಟರ್ ನಲ್ಲಿ ಕುಳಿತು ಟೈಮ್ ಹಾಳು ಮಾಡದೆ. ಹಾಗಾದ್ರೆ ಇವತ್ತು ಬೆಳದಿಂಗಳಲ್ಲಿ ಲಾಂಗ್ ಡ್ರೈವ್ ಹೋಗೋಣ. ಪೆಟ್ರೋಲು ಟೈಮು ಎರಡೂ ವೇಸ್ಟ್. ಹಗಲು ಪೂರ್ತಿ ಬಿಸ್ನೆಸ್ ಅಂತ ಆಫೀಸ್ನಲ್ಲಿ ಕಾಲ ಕಳಿತೀರಿ. ಸಾಯಂಕಾಲ ಕ್ಲಬ್ ಹೊರಟೋಗ್ತೀರಿ. ಅರ್ಧರಾತ್ರಿಗೆ ಬಂದು ಹಾಯಾಗಿ ಮಲಗ್ ಬಿಡ್ತೀರಿ. ಒಂಟಿಯಾಗಿ ಈ ದೊಡ್ಡ ಮನೆಯಲ್ಲಿ ಹೇಗ್ ಕಾಲ ಕಳೀಲಿ ನೀವೇ ಹೇಳಿ. ನಾನು ಟೈಮ್ ಸ್ಪೆಂಡ್ ಮಾಡೋದು ಕ್ಲಬ್ಗೆ ಹೋಗ್ತಾ ಇಲ್ಲ, ಹಣ ಸಂಪಾದನೆ ಮಾಡಕ್ ಹೋಗ್ತಾ ಇದ್ದೀನಿ. ಕಾರ್ಡ್ಸ್ ಆಡುವಾಗ, ಡ್ರಿಂಕ್ಸ್ ಟೇಬಲ್ ಬರುವಾಗ ಆಗೋ ಬಿಸ್ನೆಸ್ ಡೀಲಿಂಗ್ಸು ಬೇರೆಲ್ಲೂ ಅಷ್ಟು ಬೇಗ ಆಗೋದಿಲ್ಲ. ಟೀಚರ್ ಮನಿ ಫಸ್ಟ್, ಹನಿ ನೆಕ್ಸ್ಟ್. ಬಾಯ್ ಬಾಯ್. ಅಯ್ಯೋ, ಇದೆಲ್ಲ ಸಂಸಾರಸ್ಥರಿರೋ ವಟಾರ, ಹಾಗೆಲ್ಲ ಕೂತ್ಕೊಂಡು ಬರ್ಬೇಡಿ. ಯಾಕೆ? ಎಷ್ಟೋ ಕಷ್ಟಪಟ್ಟು ನಿನಗೋಸ್ಕರ ಮಲ್ಲಿಗೆ ಹೂವ ತಿಂದಿನಿ. ಮೆಲ್ಲಿಗಿಡ್ಲ. ನೀವಿಗ್ಲೂ ಬೇಡಿ, ತೆಗಿಲೂ ಬೇಡಿ, ದೂರ ಇದೆ. ಹೋಗಪ್ಪ, ತಿಂಗಳಿಗೆ 2 ಸಲ ಕೂತ್ಕೊಳ್ತೀಯ ನೀನು. ಅದಲ್ಲ ರೀ, ಮಕ್ಕಳಿದ್ದಾರೆ. ಎಲ್ರ ಮನೇಲೂ ಬಿವೇರ್ ಆಫ್ ಡಾಗ್ಸ್ ಅಂತ ಬೋರ್ಡ್ ಹಾಕ್ತಾರೆ. ನಮ್ಮ ಮನೇಲಿ ಬಿವೇರ್ ಆಫ್ ಮಕ್ಕಳು ಅಂತ ಬೋರ್ಡ್ ಹಾಕಬೇಕು. ಮೂಡ್ ಬಂದ್ಬಿಟ್ರೆ ಪರಿಸರವೇ ಮರ್ತೋಗುತ್ತೆ ಹಾಳಾದ ಗಂಡಸ್ ಜಾತಿಗೆ. ಹೇ ದೀಪು, ಭಾರತ್ ಬಂದ್ರ ಇಲ್ಲಿ ಜಿಲೇಬಿ ಕೊಡ್ತೀನಿ, ಆಮೇಲೆ ನಿಮ್ಮ ಅಮ್ಮನಿಗೆ ಬೇರೆ ಒಂದು ಸ್ವೀಟ್ ಕೊಡ್ತೀನಿ. ಆಮೇಲೆ ಬಂದ್ ಕೊಡಿ. ಕೊಡ್ತೀನಿ, ತಗೊಳಪ್ಪ. ತಗೋ. ಅಪ್ಪ ಒಳ್ಳೆಯವರು, ಅಮ್ಮ ಕೆಟ್ಟವರು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೋಡಿದ್ಯಾ? ಹೌದು ಕಣ್ರೋ, ಈ ದಿನ ನಿಮ್ಮ ಅಪ್ಪ ಯಾರ ತಲೆ ಮೇಲೋ ಕೈ ಇಟ್ಟಿರ್ಬೇಕು. ಸಾಲ ಸಿಕ್ಕಿದ್ದಿನ ನಿಮ್ಮಪ್ಪ ಕುಬೇರ, ಇಲ್ಲದಿದ್ರೆ ಕುಚ್ಚೆ ಇಲ್ಲ. ಇಲ್ಲ, ನಮ್ಮಪ್ಪ ಐಕ್ರಾಕ್. ಮಗನೇ, ಹೌದು, ನಿಮ್ಮ ಅಮ್ಮನ್ ಯಾವತ್ ನೋಡಿದ್ನೋ ಅವತ್ತೇ ನಾನು ಹಿಡಿಕ್ರಾಕ್ ಆಗೋಯ್ತು. ಕೈಲಿ ಜಿಲೇಬಿ ಇದೆ, ನಾ ಕಣೆ ಕೊಡ್ತೀನಿ. ಹೋಗಿ ಆಡ್ಕೋಗಪ್ಪ. ಆಸೆಯಿಂದ ಮಾರ್ಕೆಟ್ ಎಲ್ಲ ಹುಡುಕಿದ್ದೀನಿ. ತಲೆಗೆ ಇವತ್ತು ನಾನೇ ಮುಡಿಸ್ಬೇಕು. ಆ ಸೀರೆ ಉಟ್ಕೋತೀಯ, ತುಂಬಾ ಇಷ್ಟ. ಯಾವ್ದ್ರಿ? ಅದೇ ಪ್ರಸ್ತ ದಿವಸ ಉಟ್ಕೊಂಡಿದ್ಯಲ್ಲ, ಅದು ತುಂಬಾ ಹರಿದಿದ್ದೀರಿ. ಹರ್ತಿದ್ರೇನಂತೆ, ಅದೇನ್ ಮೈ ಮೇಲೆ ಇರ್ಬೇಕೇನು? ಇನ್ನು ನೋಡ್ತಾ ಇರ್ರಿ. ಸರಿ ಸರಿ, ನಡಿ. ಹಾಲು ಕುಡಿತೀರಾ? ತುಂಬಾ ಟಯರ್ಡ್ ಆಗಿದೆ, ನಿದ್ರೆ ಮಾಡ್ಬೇಕು. ನಂಗೆ ನಿದ್ರೆನೆ ಬರ್ತಾ ಇಲ್ಲ. ನಿದ್ರೆನೇ ಬರ್ತಾ ಇಲ್ಲ ರೀ. ಆ ಸಮಯದಲ್ಲೂ ಹಣ ದುಡಿತಾ ಇದ್ದೆ. ನೀವು ಜೀವನದಲ್ಲಿ ಒಳ್ಳೆ ವ್ಯಾಪಾರಿ ಆಗ್ಬೋದು, ಆದ್ರೆ ಒಳ್ಳೆ ಗಂಡಾಗಕ್ ಸಾಧ್ಯನೇ ಇಲ್ಲ. ಛೇ.
ಸೀಮೆ ಎಣ್ಣೆ ತಂದು ಕೊಡ್ತೀರಾ? ಅದೇನ್ ಸುಡುಗಾಡು ಸೀಮೆ ಎಣ್ಣೆ, ಒಲೆ ಸರಿಯಾಗಿ ಉರಿಯೋದಿಲ್ಲ. ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಬರೋ ಹೊತ್ತಿಗೆ ಸಾಕಾಗಿ ಹೋಯ್ತು. ಒಂದೊಂದು ಬಾಟ್ಲು ಸುರಿದ್ರು ಒಲೆ ಉರಿಯೋದೇ ಇಲ್ಲ. ಅದು ನುರಿಯಾಗಿ ಹಾಕ್ಬಿಡ್ತಾನೆ, ಅರ್ಧಕ್ಕರ್ಧ ನಷ್ಟ. ಯಾಕೋ ಸಂಸಾರ ಪುಣ್ಯ ಪುರುಷರು. ಚಿಂತೆ ಇಲ್ಲದ ಮನೆಗೆ ಸಂತೆಯಲ್ಲಿದ್ದೇ ಬಂತಂತೆ. ಏನ್ ಗಂಡನೋ ಏನ್ ಸಂಸಾರನೋ.